ಹಂಡ್ರೆಡ್ ಡೇಸ್ ಯಾವುದು ಆಗ್ತಾ ಇತ್ತು ಅಂದರೆ ಮೊದಲು ದರ್ಶನ್ ಸಿನಿಮಾಗಳು 100 ಡೇಸ್ ಆಗ್ತಾ ಇತ್ತು. ಇತ್ತೀಚೆಗೆ ಅಂಥ 100 ಡೇಸ್ ಸಿನಿಮಾ ಯಾವುದು ಸೆಂಚುರಿ ಯಾವುದು ಹೊಡೆದಿಲ್ಲ. ಆದರೆ ದಾಸ ಜೈಲು ಸೇರಿ ಈಗ 100 ಡೇಸ್ ಆಗಿದೆ. ಎರಡೂ ಜೈಲಲ್ಲೂ ಕೂಡ ಕರಿಯನ ಕ್ವಾಟ್ಲೆ ಅಮೋಘ ಪ್ರದರ್ಶನ ಕಂಡಿದೆ. ಇನ್ನು ಪೊರ್ಕಿ ಡಿಮ್ಯಾಂಡ್ ಲೀಸ್ಟ್ ಅಂತೂ ಹನುಮಂತನ ಬಾಲ್ದಂಗೆ ಬೆಳೀತಾನೇ ಇದೆ. ಜೈಲಲ್ಲಿ ಸೆಂಚುರಿ, ಸಾರಥಿ ನಾಟ್ ಆಲ್. ಕಂಬಿ ಹಿಂದೆ 100 ದಿನ ಅಮೋಘ ಪ್ರದರ್ಶನ. ಎಸ್ ವೀಕ್ಷಕರೇ, ದಾಸನ ಸಿನಿಮಾಗಳೇ ಹಾಗೆ ತೆರೆ ಮೇಲೆ ಅಪ್ಪಳಿಸಿದ್ವು ಅಂದ್ರೆ ದೂಸರಾ ಮಾತೇ ಇಲ್ಲ. 3ರಲ್ಲಿ 1 ಸಿನಿಮಾನಾದ್ರೂ 100 ಡೇಸ್ ಫಿಕ್ಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಂಚುರಿ ಸಿಡಿಸುತ್ತಿದ್ದ ಸಾರಥಿ ಕಂಬಿ ಹಿಂದೆನೂ ಶತಕ ಬಾರಿಸಿದ್ದಾನೆ. ಕಾಟೇರ ರೇಣುಕಾಸ್ವಾಮಿಯನ್ನ ಕೊಂದು ಜೈಲು ಸೇರಿ ಬರೋಬ್ಬರಿ 100 ದಿನಗಳೇ ಕಳೆದು ಹೋಗಿದೆ. ಕೊನೆಗೂ ಕರಿಯನಿಗೆ ಸಿಕ್ತು ಟಿವಿ ಭಾಗ್ಯ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ರಾಜಾತಿಥ್ಯ ಸಿಗದೆ ಭೂಪತಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಕೆಲ ದಿನಗಳ ಹಿಂದೆ ಟಿವಿನಾದ್ರೂ ಕೊಡಿ ಅಂತ ಕೇಳಿದ್ದ ದರ್ಶನ್ಗೆ ಅಧಿಕಾರಿಗಳು ಕೊನೆಗೂ ಟಿವಿ ಕೊಟ್ಟಿದ್ದಾರೆ. ಆದ್ರೆ ಟಿವಿ ಕೊಟ್ಟರು ನೋ ಯೂಸ್. ಕೊಟ್ಟಿರೋ ಟಿವಿಯಲ್ಲಿ ಡಿಡಿ ವಾಹಿನಿ ಬಿಟ್ರೆ ಬೇರೆ ಯಾವುದೇ ಚಾನಲ್ ಬರಲ್ಲ ಗುರು. ಜೈಲಲ್ಲಿ ಇದ್ದೀನಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ದಾಸನ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಹನುಮನ ಬಾಲದಂತೆ ಕಾಟೇರನ ಬೇಡಿಕೆ ಲಿಸ್ಟ್ ಬೆಳೀತಾನೇ ಇದೆ. ಸರ್ಜಿಕಲ್ ಚೇರ್ ಆಯ್ತು, ವಿಟಮಿನ್ ಟ್ಯಾಬ್ಲೆಟ್ ಆಯ್ತು, ದಿಂಬು ಸಿಕ್ಕಿದ್ದಾಯ್ತು, ಈಗ ಬೆನ್ನು ನೋವು ಸರ್, ಪ್ಲೀಸ್ ಚೇರ್ ಕೊಡಿ ಸರ್ ಅಂತ ದರ್ಶನ್ ಗೋಗರ್ದಿದ್ದಾನೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಚೇರ್ ಕೊಡುವ ಬಗ್ಗೆ ಉಲ್ಲೇಖವಿಲ್ಲ. ಹೀಗಾಗಿ ದರ್ಶನ್ಗೆ ಚೇರ್ ಸಿಗೋದು ಡೌಟ್. ನ್ಯಾಯಾಧೀಶರು ಚೇರ್ ಕೊಡಿ ಅಂತ ಆದೇಶ ಮಾಡಿದ್ರೆ ಅದನ್ನ ಪಾಲಿಸ್ತೀವಿ ಅಂತಿದ್ದಾರೆ ಜೈಲು ಅಧಿಕಾರಿಗಳು. ಪರಪ್ಪನ ಪಂಜರದಲ್ಲಿ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಬೆಳಗಾವಿ ಹುತ್ತಕ್ಕೆ ಎತ್ತಂಗಡಿ ಆಗ್ತಿದ್ದಾನೆ. ಹಿಂಡಲ್ಗ ಜೈಲಿಗೆ ನಟೋರಿಯಸ್ ರೌಡಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಅವನ ಚಮಚಾಗಳನ್ನ ಬೇರೆ ಬೇರೆ ಜೈಲಿಗೆ ದಬ್ಬಲಾಗಿದೆ. ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ರೇಣುಕಾರಾಧ್ಯ 100 ಡೇಸ್ ಯಾವುದು ಆಗ್ತಾ ಇತ್ತು ಅಂದರೆ ಮೊದಲು ದರ್ಶನ್ ಸಿನಿಮಾಗಳು 100 ಡೇಸ್ ಆಗ್ತಾ ಇತ್ತು. ಇತ್ತೀಚೆಗೆ ಅಂಥ 100 ಡೇಸ್ ಸಿನಿಮಾ ಯಾವುದು ಸೆಂಚುರಿ ಯಾವುದು ಹೊಡೆದಿಲ್ಲ. ಆದರೆ ದಾಸ ಜೈಲು ಸೇರಿ ಈಗ 100 ಡೇಸ್ ಆಗಿದೆ. ಎರಡೂ ಜೈಲಲ್ಲೂ ಕೂಡ ಕರಿಯನ ಕ್ವಾಟ್ಲೆ ಅಮೋಘ ಪ್ರದರ್ಶನ ಕಂಡಿದೆ. ಇನ್ನು ಪೊರ್ಕಿ ಡಿಮ್ಯಾಂಡ್ ಲೀಸ್ಟ್ ಅಂತೂ ಹನುಮಂತನ ಬಾಲ್ದಂಗೆ ಬೆಳೀತಾನೇ ಇದೆ. ಜೈಲಲ್ಲಿ ಸೆಂಚುರಿ, ಸಾರಥಿ ನಾಟ್ ಆಲ್. ಕಂಬಿ ಹಿಂದೆ 100 ದಿನ ಅಮೋಘ ಪ್ರದರ್ಶನ. ಎಸ್ ವೀಕ್ಷಕರೇ, ದಾಸನ ಸಿನಿಮಾಗಳೇ ಹಾಗೆ ತೆರೆ ಮೇಲೆ ಅಪ್ಪಳಿಸಿದ್ವು ಅಂದ್ರೆ ದೂಸರಾ ಮಾತೇ ಇಲ್ಲ. 3ರಲ್ಲಿ 1 ಸಿನಿಮಾನಾದ್ರೂ 100 ಡೇಸ್ ಫಿಕ್ಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಂಚುರಿ ಸಿಡಿಸುತ್ತಿದ್ದ ಸಾರಥಿ ಕಂಬಿ ಹಿಂದೆನೂ ಶತಕ ಬಾರಿಸಿದ್ದಾನೆ. ಕಾಟೇರ ರೇಣುಕಾಸ್ವಾಮಿಯನ್ನ ಕೊಂದು ಜೈಲು ಸೇರಿ ಬರೋಬ್ಬರಿ 100 ದಿನಗಳೇ ಕಳೆದು ಹೋಗಿದೆ. ಕೊನೆಗೂ ಕರಿಯನಿಗೆ ಸಿಕ್ತು ಟಿವಿ ಭಾಗ್ಯ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ರಾಜಾತಿಥ್ಯ ಸಿಗದೆ ಭೂಪತಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಕೆಲ ದಿನಗಳ ಹಿಂದೆ ಟಿವಿನಾದ್ರೂ ಕೊಡಿ ಅಂತ ಕೇಳಿದ್ದ ದರ್ಶನ್ಗೆ ಅಧಿಕಾರಿಗಳು ಕೊನೆಗೂ ಟಿವಿ ಕೊಟ್ಟಿದ್ದಾರೆ. ಆದ್ರೆ ಟಿವಿ ಕೊಟ್ಟರು ನೋ ಯೂಸ್. ಕೊಟ್ಟಿರೋ ಟಿವಿಯಲ್ಲಿ ಡಿಡಿ ವಾಹಿನಿ ಬಿಟ್ರೆ ಬೇರೆ ಯಾವುದೇ ಚಾನಲ್ ಬರಲ್ಲ ಗುರು.
ಜೈಲಲ್ಲಿ ಇದ್ದೀನಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ದಾಸನ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಹನುಮನ ಬಾಲದಂತೆ ಕಾಟೇರನ ಬೇಡಿಕೆ ಲಿಸ್ಟ್ ಬೆಳಿತಾನೇ ಇದೆ. ಸರ್ಜಿಕಲ್ ಚೇರ್ ಆಯ್ತು, ವಿಟಮಿನ್ ಟ್ಯಾಬ್ಲೆಟ್ ಆಯ್ತು, ದಿಂಬು ಸಿಕ್ಕಿದ್ದಾಯ್ತು, ಈಗ ಬೆನ್ನು ನೋವು ಸರ್, ಪ್ಲೀಸ್ ಚೇರ್ ಕೊಡಿ ಸರ್ ಅಂತ ದರ್ಶನ್ ಗೋಗರ್ದಿದ್ದಾನೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಚೇರ್ ಕೊಡುವ ಬಗ್ಗೆ ಉಲ್ಲೇಖವಿಲ್ಲ. ಹೀಗಾಗಿ ದರ್ಶನ್ಗೆ ಚೇರ್ ಸಿಗೋದು ಡೌಟ್. ನ್ಯಾಯಾಧೀಶರು ಚೇರ್ ಕೊಡಿ ಅಂತ ಆದೇಶ ಮಾಡಿದ್ರೆ ಅದನ್ನ ಪಾಲಿಸ್ತೀವಿ ಅಂತಿದ್ದಾರೆ ಜೈಲು ಅಧಿಕಾರಿಗಳು. ಪರಪ್ಪನ ಪಂಜರದಲ್ಲಿ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಬೆಳಗಾವಿ ಹುತ್ತಕ್ಕೆ ಎತ್ತಂಗಡಿಯಾಗ್ತಿದ್ದಾನೆ. ಹಿಂಡಲ್ಗ ಜೈಲಿಗೆ ನಟೋರಿಯಸ್ ರೌಡಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಅವನ ಚಮಚಾಗಳನ್ನ ಬೇರೆ ಬೇರೆ ಜೈಲಿಗೆ ದಬ್ಬಲಾಗಿದೆ. ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. 100 ಡೇಸ್ ಯಾವುದು ಆಗ್ತಾ ಇತ್ತು ಅಂದರೆ ಮೊದಲು ದರ್ಶನ್ ಸಿನಿಮಾಗಳು 100 ಡೇಸ್ ಆಗ್ತಾ ಇತ್ತು. ಇತ್ತೀಚೆಗೆ ಅಂಥ 100 ಡೇಸ್ ಸಿನಿಮಾ ಯಾವುದು ಸೆಂಚುರಿ ಯಾವುದು ಹೊಡೆದಿಲ್ಲ. ಆದರೆ ದಾಸ ಜೈಲು ಸೇರಿ ಈಗ 100 ಡೇಸ್ ಆಗಿದೆ. ಎರಡೂ ಜೈಲಲ್ಲೂ ಕೂಡ ಕರಿಯನ ಕ್ವಾಟ್ಲೆ ಅಮೋಘ ಪ್ರದರ್ಶನ ಕಂಡಿದೆ. ಇನ್ನು ಪೊರ್ಕಿ ಡಿಮ್ಯಾಂಡ್ ಲಿಸ್ಟ್ ಅಂತೂ ಹನುಮಂತನ ಬಾಲ್ದಂಗೆ ಬೆಳೀತಾನೇ ಇದೆ. ಜೈಲಲ್ಲಿ ಸೆಂಚುರಿ, ಸಾರಥಿ ನಾಟ್ ಔಟ್. ಕಂಬಿ ಹಿಂದೆ 100 ದಿನ ಅಮೋಘ ಪ್ರದರ್ಶನ. ಎಸ್ ವೀಕ್ಷಕರೇ, ದಾಸನ ಸಿನಿಮಾಗಳೇ ಹಾಗೆ ತೆರೆ ಮೇಲೆ ಅಪ್ಪಳಿಸಿದ್ವು ಅಂದ್ರೆ ದೂಸರಾ ಮಾತೇ ಇಲ್ಲ. 3ರಲ್ಲಿ 1 ಸಿನಿಮಾನಾದ್ರೂ 100 ಡೇಸ್ ಫಿಕ್ಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಂಚುರಿ ಸಿಡಿಸುತ್ತಿದ್ದ ಸಾರಥಿ ಕಂಬಿ ಹಿಂದೆನೂ ಶತಕ ಬಾರಿಸಿದ್ದಾನೆ. ಕಾಟೇರ ರೇಣುಕಾ ಸ್ವಾಮಿಯನ್ನ ಕೊಂದು ಜೈಲು ಸೇರಿ ಬರೋಬ್ಬರಿ 100 ದಿನಗಳೇ ಕಳೆದು ಹೋಗಿದೆ. ಕೊನೆಗೂ ಕರಿಯನಿಗೆ ಸಿಕ್ತು ಟಿವಿ ಭಾಗ್ಯ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ಮೇಲೆ ರಾಜಾತಿಥ್ಯ ಸಿಗದೆ ಭೂಪತಿ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಕೆಲ ದಿನಗಳ ಹಿಂದೆ ಟಿವಿನಾದ್ರೂ ಕೊಡಿ ಅಂತ ಕೇಳಿದ್ದ ದರ್ಶನ್ಗೆ ಅಧಿಕಾರಿಗಳು ಕೊನೆಗೂ ಟಿವಿ ಕೊಟ್ಟಿದ್ದಾರೆ. ಆದ್ರೆ ಟಿವಿ ಕೊಟ್ಟರು ನೋ ಯೂಸ್. ಕೊಟ್ಟಿರೋ ಟಿವಿಯಲ್ಲಿ ಡಿಡಿ ವಾಹಿನಿ ಬಿಟ್ರೆ ಬೇರೆ ಯಾವುದೇ ಚಾನಲ್ ಬರಲ್ಲ ಗುರು. ಜೈಲಲ್ಲಿ ಇದ್ದೀನಿ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲದೆ ದಾಸನ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಮಾಡ್ತಿದ್ದಾನೆ. ಹನುಮನ ಬಾಲದಂತೆ ಕಾಟೇರನ ಬೇಡಿಕೆ ಲಿಸ್ಟ್ ಬೆಳಿತಾನೇ ಇದೆ. ಸರ್ಜಿಕಲ್ ಚೇರ್ ಆಯ್ತು, ವಿಟಮಿನ್ ಟ್ಯಾಬ್ಲೆಟ್ ಆಯ್ತು, ದಿಂಬು ಸಿಕ್ಕಿದ್ದಾಯ್ತು, ಈಗ ಬೆನ್ನು ನೋವು ಸರ್, ಪ್ಲೀಸ್ ಚೇರ್ ಕೊಡಿ ಸರ್ ಅಂತ ದರ್ಶನ್ ಗೋಗರ್ದಿದ್ದಾನೆ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಚೇರ್ ಕೊಡುವ ಬಗ್ಗೆ ಉಲ್ಲೇಖವಿಲ್ಲ. ಹೀಗಾಗಿ ದರ್ಶನ್ಗೆ ಚೇರ್ ಸಿಗೋದು ಡೌಟ್. ನ್ಯಾಯಾಧೀಶರು ಚೇರ್ ಕೊಡಿ ಅಂತ ಆದೇಶ ಮಾಡಿದ್ರೆ ಅದನ್ನ ಪಾಲಿಸ್ತೀವಿ ಅಂತಿದ್ದಾರೆ ಜೈಲು ಅಧಿಕಾರಿಗಳು. ಪರಪ್ಪನ ಪಂಜರದಲ್ಲಿ ದರ್ಶನ್ಗೆ ರಾಯಲ್ ಟ್ರೀಟ್ಮೆಂಟ್ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಬೆಳಗಾವಿ ಹುತ್ತಕ್ಕೆ ಎತ್ತಂಗಡಿಯಾಗ್ತಿದ್ದಾನೆ. ಹಿಂಡಲ್ಗ ಜೈಲಿಗೆ ನಟೋರಿಯಸ್ ರೌಡಿಯನ್ನ ಶಿಫ್ಟ್ ಮಾಡಲಾಗ್ತಾ ಇದೆಯಂತೆ. ಅಷ್ಟೇ ಅಲ್ಲ, ಅವನ ಚಮಚಾಗಳನ್ನ ಬೇರೆ ಬೇರೆ ಜೈಲಿಗೆ ದಬ್ಬಲಾಗಿದೆ. ಇದಕ್ಕೆ ಹೇಳೋದು ಕರ್ಮ ರಿಟರ್ನ್ಸ್ ಅಂತ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.